ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೂ ನಮಸ್ತೆ. ಒಂದು ವಿಡಿಯೋ ಹಾಕಿದ್ದೀನಿ, ನೋಡ್ಕೊಂಡು ಬನ್ನಿ. ತುಂಬಾ ವಿನೋದ ನಲಿದಾಡೋ ನವಿಲಾಡೆ ಝುಲ್ಕಾ ಝುಲ್ಕಾ ರೇ ಝುಲ್ಕಾ ಝುಲ್ಕಾ ಝುಲ್ಕಾ. ಈಗ ಈ ವಿಡಿಯೋ ನೋಡ್ಕೊಂಡ್ ಬಂದ್ರಲ್ಲ, ನಿಮ್ಗೆ ಏನ್ ಅನಿಸ್ತು? ಯಾವ ರೀತಿ ಬೈಬೇಕು ಇವಾಗ ಇವರಿಗೆ? ನಿಜವಾಗ್ಲೂ ನಾವೆಲ್ಲ ಭಾರತ ದೇಶದಲ್ಲಿ ಇದೀವ, ಕರ್ನಾಟಕ ರಾಜ್ಯದಲ್ಲಿ ಹುಟ್ಟಿರೋದಾ ಅಂತ ನಮಗೆ ಒಂದ್ ಸೆಕೆಂಡ್ ಕನ್ಫ್ಯೂಷನ್ ಆಗ್ತಾ ಇದೆ ಈ ವಿಡಿಯೋ ನೋಡ್ಬಿಟ್ಟು. ನಿಮಗೆಲ್ಲ ಆಗೋದ್ರಲ್ಲಿ ಆಶ್ಚರ್ಯನೇ ಇಲ್ಲ. ಇವಳ ಹೆಸರು ದೀಪಿಕಾ ದಾಸ್ ಅಂತ. ದುಬೈಯಲ್ಲಿ, ಬಟ್ ಕರ್ನಾಟಕದೊಳೆ, ದುಬೈಯಲ್ಲಿರೋ ಒಂದು ಹುಡುಗನಿಗೆ ಮದ್ವೆ ಆಗ್ಬಿಟ್ಟು ಅವಳು ಅಲ್ಲಿ ಹೋಗಿ ಸೆಟ್ಲ್ ಆಗಿದ್ದಾಳೆ. ಅವಳು ಸೆಟ್ಲ್ ಆದವಳು ಅಲ್ಲೇ ಸೆಟ್ಲ್ ಆಗ್ಬೇಕು. ಅದನ್ನ ಬಿಟ್ಟು ನಮ್ ಕರ್ನಾಟಕಕ್ಕೆ ಬಂದು ಟ್ಯಾಟೋ ಹಾಕೊಂಡು ಈ ತರ ಎಲ್ಲ ತೋರ್ಸುವಂತದ್ದು ಏನಿದೆ? ಈಗ ನೋಡಪ್ಪ, ಕೈಗೆ ಹಾಕೊಂಡ್ರೆ ನೋಡ್ತೀವಿ ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬಾ ಚೆನ್ನಾಗಿದೆ ಅಂತ 4 ಜನ ಹೇಳ್ತಾರೆ. ಈಗ ನಮ್ ಬೆನ್ನೆ ನಮಗ್ ಕಾಣಲ್ಲ ಅಂತಂದ್ರೆ, ಈಗ ಬೆನ್ನ ಹಿಂದೆಗಡೆ ಇಲ್ಲಿ ತನಕ ಅವಳು ಕೆಳಗಡೆ ಕುಂಡಿ ಕಾಣೋ ತನಕನೂ ಅವಳು ಹಾಕೊಂಡಿದ್ದಾಳೆ ಅಂದ್ರೆ ಇನ್ ಎಷ್ಟು ಮೆಟ್ಟಲ್ ಹೊಡಿಬೇಕು ಈ ಸೂಳೆ ಮುಂಡೆಗೆ? ಇದಕ್ಕೆ ನಮ್ ಕನ್ನಡ ಜನತೆ ಜನನೇ ಉತ್ತರ ಕೊಡ್ಬೇಕು ಇವಳಿಗೆ. ಇವಳು ಹಾಕಿರೋ ಈ ಟ್ಯಾಟುಗೆ ಈಗ ಒಂದು ಪ್ರದರ್ಶನ ನೋಡ್ಬೇಕು ಅಂತಂದ್ರೆ, ಈಗ ಅರ್ಧ ಬರ್ಧ ಬಟ್ಟೆ ಹಾಕೊಂಡವ್ರಿಗೆ ಈಗ ವ್ಯಾಲ್ಯೂ ಜಾಸ್ತಿ. ಟ್ರೋಲು, ರೀಲ್ಸ್ ಇಂಥದ್ರಲ್ಲೆಲ್ಲ ಹೈಲೈಟ್ ಮಾಡ್ತಾ ಇದ್ದಾರೆ. ಇವಳು ವ್ಯೂಸಿಗೆ, ಕಮೆಂಟ್ಸ್, ಇವ್ರಿಗೆ ಇದೆಲ್ಲ ಕಾಮನ್ ಆಗಿ ಹೋಗ್ಬಿಟ್ಟಿದೆ. ಈ ತರ ಎಲ್ಲ ವಿಡಿಯೋಸ್ ಹಾಕಿದ್ರೆ ಈ ತರ ಬ್ಯಾಡ್ ಜನ ಈ ತರ ಕಮೆಂಟ್ ಹಾಕೋದು, ಈ ತರ ಏನೋ ತುಂಬಾ ಜನ ವ್ಯೂಸ್ ಬರ್ಲಿ, ನನಗೆ ತುಂಬಾ ಜನ ನೋಡ್ಲಿ. ಸ್ವಲ್ಪನೂ ನಾಚಿಕೆ ಬೇಡವಾ? ನಮ್ಮಂತ ಹೆಣ್ಣು ಕುಲಕ್ಕೆ ಕಳಂಕ ತಂತಿರುವಂತ ಮುಂಡೇರು ಇವ್ರೆಲ್ಲ. ಇವ್ರಿಗೆಲ್ಲ ಯಾಕೆ ಬೇಕು ಬಟ್ಟೆ? ಅದನ್ನು ಯಾಕೆ ಹಾಕೊಂಡಿರಿ? ಮುಂದೆಗಡೆ ಎಲ್ಲ ಮುಚ್ಕೊಂಡಿದ್ದಾಳೆ, ಹಿಂದೆಗಡೆ ಬಿಚ್ಕೊಂಡು ಇಲ್ಲಿ ತನಕ ಇಲ್ಲಿ ತೋರಿಸಿದಾಳೆ. ನಮ್ ಬೆನ್ನೆ ನಮಗ್ ಕಾಣಲ್ಲ ಅಂತ ಅಂದ್ಮೇಲೆ ಈಗ ಆ ಜಾಗದಲ್ಲಿ ಟಾಟೋ ಹಾಕೋಣಂತದ ಅವಶ್ಯಕತೆ ಇದೆಯಾ? ಏನ್ ಹೇಳ್ಬೇಕು? ಎಂತ ಪುಣ್ಯ ಭೂಮಿಲಿ ನಾವು ಹುಟ್ಟಿದೀವಿ ಅಂತಂದ್ರೆ, ಏನು ಒಳ್ಳೊಳ್ಳೆ ಸಂಸ್ಕೃತ ಇರುವಂತ ನಮ್ಮ ಸನಾತನ ಹಿಂದೂ ಧರ್ಮನ ಇವತ್ತಿಗೂ ತುಂಬಾ ಜನ ಹೆಣ್ಮಕ್ಳು ಫಾಲೋ ಮಾಡ್ತಾ ಇರೋರು ಇದ್ದಾರೆ. ಅದ್ರಲ್ಲಿ ನಾವು ಒಬ್ರಾಗಿದ್ದೀವಿ. ತುಂಬಾ ಜನ ಅಂದ್ರೆ ಈಗ ಒಳ್ಳೊಳ್ಳೆ ಮಹಾನುಭಾವರು ಹುಟ್ಟಿರುವಂತ ದೇಶ ನಮ್ದು. ಭಾರತ ದೇಶದಲ್ಲಿ ನಾವು ಹುಟ್ಟಿರೋದಕ್ಕೆ ಇವತ್ತಿಗೂ ಹೆಮ್ಮೆ ಪಡಬೇಕು. ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಹುಟ್ಟಿದಂತ ಎಲ್ಲಾ ಹೆಣ್ಮಗಳು ಹೆಮ್ಮೆ ಪಡಬೇಕು. ನಮ್ಮ ಭಾರತ ದೇಶದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಹುಟ್ಟಿದೀವಿ. ಎಂತೆಂತ ಮಹಾನುಭಾವರು, ಪುಣ್ಯಾತ್ಮರು ಹುಟ್ಟಿದಂತ ಸ್ಥಳ. ಸಂಗೊಳ್ಳಿ ರಾಯಣ್ಣ, ಅಕ್ಕ ಮಹಾದೇವಿ, ಪೂಲಾನ್ ದೇವಿ, ಆಮೇಲೆ ಒನಕೆ ಓಬವ್ವ, ಕಿತ್ತೂರು ರಾಣಿ ಚೆನ್ನಮ್ಮ, ಇಂಥ ನಾಡಲ್ಲಿ ಹುಟ್ಟಿರೋಂತ ನಾವು ಭಾರತೀಯ ನಾರಿಯರು ಯಾವ ರೀತಿ ಇರಬೇಕು? ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಇದ್ರೆ ಈ ತರ ಕಚಡ ವಿಡಿಯೋಗಳು ಹಾಕಲ್ಲ ಇಂತ ಸುಳೆ ಮುಂಡೆರು. ಎಷ್ಟು ಮೆಟ್ಟಲ್ ಹೊಡಿಬೇಕು ಇವ್ರಿಗೆಲ್ಲ. ಇವರು ಗಂಡನ ಹತ್ರ ಪ್ರದರ್ಶನ ತೋರಿಸ್ಬೇಕು, ಇವ್ರ ಅಂದ ಚಂದ ಎಲ್ಲದನ್ನು. ಅದನ್ನ ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಕುತ್ಕೊಂಡ್ಬಿಟ್ಟು ಇವಳು ಟ್ಯಾಟೋ ಹಾಕನ್ಸ್ತಾ ಇರುವಂತ ವಿಡಿಯೋನ ಈ ತರ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಿದ್ದಾಳೆ ಅಂದ್ರೆ ಇವಳಿಗೆ ಎಷ್ಟು ಮೆಟ್ಟಲ್ ಹೊಡಿಬೇಕು ಇವಳಿಗೆ. ಇವನ್ ಗಂಡ ಏನು ಕೇಳದೇ ಇಲ್ವಾ ಇವಳಿಗೆ ಅಂತ. ಇವಳು ದುಬೈಯಲ್ಲಿ ಇರ್ಬೇಕಾದವಳು ಮದುವೆ ಮಾಡ್ಕೊಂಡು ಅಲ್ಲಿರ್ಬೇಕು. ಅದನ್ ಬಿಟ್ಟು ಇಲ್ಲಿ ಕರ್ನಾಟಕದಲ್ಲಿ ಬಂದ್ಬಿಟ್ಟು ಟ್ಯಾಟೋ ಹಾಕೊಂಡು ಎಲ್ಲರಿಗೂ ನಾನು ಈ ತರ ಟ್ಯಾಟೋ ಹಾಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಈ ತರ ಕುಂಡಿ ಮಾಡಿ ತೋರ್ಸೋಂಥದ್ದು ಏನಿದೆ ಈ ಸುಳೆ ಮುಂಡೆ? ಮೆಜೆಸ್ಟಿಕ್ ಇಲ್ಲಿ ನಿಂತಿರೋರಾದ್ರೂ ಮಾನ ಮರ್ಯಾದೆಯಿಂದ ಬಟ್ಟೆ ಉಟ್ಕೊಂಡಿರ್ತಾರೆ. ಅವ್ರಿಗಿಂತ ಕಡೆ ಆಗೋಗ್ಬಿಟ್ಟಿದೆ ಈ ಜನ್ಮ ಹೆಣ್ಮಕ್ಳದು. ಬೇವರ್ಸಿ ಸುಳೆ ಮುಂಡೆರಿಗೆ ಟ್ಯಾಟೋ ಹಾಕಿಸ್ಕೊಳಕ್ ಒಂದು ಜಾಗ ಬೇಡ, ಮಾನ ಮರ್ಯಾದೆ ಇಲ್ಲ. ಸಂಸ್ಕೃತವಾಗಿರುವಂತ ಹೆಣ್ಮಕ್ಳು ಯಾರು ಈ ತರ ಮಾಡಲ್ಲ. ನಿಮ್ಮ ಅಪ್ಪ ಅಮ್ಮನೇ ಆಗಿ ಏನ್ ಬುದ್ಧಿ ಕಲ್ಸಿರ್ಬೇಕು ಇವ್ರಿಗೆಲ್ಲ. ಅಪ್ಪ ಅಮ್ಮ ಏನು ಕೇಳಲ್ವಾ ಇವ್ರಿಗೆ ಅಂತ? ಇವ್ರ ಅಣ್ಣ ತಮ್ದಿರು ಏನು ಕೇಳಲ್ವಾ ಅಂತ? ಇವ್ರ ಗಂಡ ಅವ್ನು ಹಿಜಡಾ ಸುಳೆ ಮಗ. ಅವ್ನು ಒಳ್ಳೆಯವನಾದ್ರೆ ಕೇಳ್ಬೇಕು. 35,000 ಕೊಟ್ಟಿದ್ದಾಳಂತೆ ಆ ಟ್ಯಾಟೋ ಹಾಕ್ಸ್ಕೊಳಕ ಅವಳಿಗೆ. 35,000 ರೂಪಾಯಿ ದುಡ್ಡು ಕೊಟ್ಬಿಟ್ಟು ಈ ತರ ಟ್ಯಾಟೋ ಹಾಕೊಂಡು ಪ್ರದರ್ಶನ ಮಾಡಕ್ಕೋಸ್ಕರ ಇವರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಕುತ್ಕೊಂಡ್ಬಿಟ್ಟವ್ರೆ. ಮತ್ತೀಗ ಹೋಗೋನು ಸುಮ್ನೆ ಹೋಗ್ತಾನ? ಮುಂದೆ ಮಕ ಮಾತ್ರ ನೋಡಲ್ಲ, ತಿರ್ಗ್ಬಿಟ್ಟು ಹಿಂದೇನು ನೋಡ್ತಾನ ಅವಳ್ದು. ಅವಾಗ ನೋಡ್ದವನ್ನೆಲ್ಲ ನೋಡಪ್ಪ ಫಿಗರ್ ಹೆಂಗಿದೆ ಅಂತ ಹೇಳ್ಬಿಟ್ಟು ಇವ್ರಿಗೆ ಏನ್ ದೊಡ್ಡ ಸ್ಕೋಪ್ ಇರು ನೋಡ್ಬೇಕು. ಜನ ಎಲ್ಲ ನಮ್ಮನ್ನೇ ನೋಡ್ಬೇಕು, ನಾವೊಂಥರ ಅಟ್ರಾಕ್ಷನ್ ಆಗಿರ್ಬೇಕು ಅಂತ. ಯಾಕೆ ಬೇಕು ಇಂತ ಬಂಡವಾಳ? ಈ ಸೂಳೆ ಮುಂಡೆಯರಿಗೆ ಎಷ್ಟು ಮೆಟ್ಟಲ್ ಹೊಡಿಬೇಕಂತ ಗೊತ್ತಾಗ್ತಾ ಇಲ್ಲ. ಆದ್ರೂ ಕುಲಿಗೆಟ್ಟು ಹೋಗಿದ್ದಾರೆ ಅಂದ್ರೆ ಜನಗಳು ಅಷ್ಟಿಷ್ಟು ಕುಲಿಗೆಟ್ಟು ಹೋಗಿಲ್ಲ. ನಾನು ಲಾಸ್ಟ್ ಟೈಮ್ ಒಂದು ವಿಡಿಯೋದಲ್ಲಿ ಹಾಕಿದ್ದೆ. ಓಂ ಶಕ್ತಿ ಮಾಲೆ ಹಾಕೊಂಡಾಗ ಒಬ್ಳು ಟ್ಯಾಟೋ ಹಾಕ್ಸ್ಕೊಂಡಿದ್ಲು, ಅದು ಎಲ್ಲಿ ಸೊಂಟದಲ್ಲಿ. ಈ ಸೀರೆ ಎತ್ತಿಂಗ್ ಹಾಕಿದ ತಕ್ಷಣ ಅವಳು ಸೊಂಟಾನೇ ನೋಡ್ಬೇಕು ಎಲ್ಲವನು. ಹೋಗೋನು ಹಂಗೆ ಒಂದ್ಸತಿ ಏನಪ್ಪ ಇದು ಫಿಗರ್ ಹಿಂಗಿದೆ ಅಂತ ಹೇಳ್ಬೇಕು ಅವನು. ಎಲ್ಲರೂ ಅವಳಿಗೆ ಅಟ್ರಾಕ್ಷನ್ ಆಗ್ಬೇಕು. ಆ ರೀತಿ ವಿಡಿಯೋ ಒಬ್ಳು ಮಾಡಿದ್ಲು, ಅದಕ್ಕೋಸ್ಕರ ನಾನು ಆ ವಿಡಿಯೋ ಹಾಕಿದ್ದೆ. ಈಗ ಈ ವಿಡಿಯೋ ಹಾಕಕ್ಕೆ ಕಾರಣ ನೀವೇ ನೋಡಿ ಗೊತ್ತಾಗಿರ್ಬೇಕು. ದೀಪಿಕಾ ದಾಸ್ ಅಂತ ಈ ಹೆಸರು ಕೇಳ್ತಾ ಇರೋ ಮೈಯೆಲ್ಲ ತುರಿತಾ ಇತ್ತು ನನಗೆ.
ಆ ಇದನ್ನ ನಮ್ಮ ಅಮ್ಮನಿಗೆ ತೋರಿಸಿದಿಕ್ ವಿಡಿಯೋ ನಮ್ಮ ಅಮ್ಮ ಒಂದು ಬೈತಾ ಇದ್ದಾರೆ ಅಂದ್ರೆ ಕೆಟ್ಟ ಕೆಟ್ಟ ಮಾತು ಬೈತಿದ್ದಾರೆ. ಅಂದ್ರೆ ನಾವೇ ಈ ರೀತಿ ಬೈತಾ ಇದೀವಿ ಅಂದ್ರೆ ಈ ಜನರೇಷನ್ ಅಲ್ಲಿ ಇರುವಂತ ಜನಗಳು ಹೇಗ್ ಬೈತಿರ್ಬೇಕು ಇವಳಿಗೆ. ಮಾನ ಮರ್ಯಾದಿಲ್ಲ. ಅವ್ರ ಅಮ್ಮ ಅದೇನ್ ಸಂಸ್ಕೃತ ಕಲ್ಸಿದಾಳು, ಏನ್ ಕತೆನೋ ಪುಣ್ಯಾತ್ಗಿತ್ತಿ ನಮ್ಮವ್ವ, ನಿನ್ಗೊಂದು ದೊಡ್ಡ ನಮಸ್ಕಾರ. ಇಂಥ ಮಗಳನ್ನ ಹಡ್ಬಿಟ್ಟು ಈ ತರ ಎಲ್ಲ ಅವತಾರ ಮಾಡ್ಕೊಳಕ್ಕೆ ದೇವರೇ ಒಂದ್ ರೂಪ ಕೊಟ್ರೆ ಇವೇ ಮಾಡ್ಕೊಂತ ಇದಾವೆ ಇನ್ನೊಂದು ರೂಪಗಳು. ಅಚ್ಚಕಟ್ಟ ಗಂಡನ ಜೊತೆಗೆ ಗಂಡ ಮಕ್ಕಳು ಮನೆ ಅತ್ತೆ ಮಾವ ಏನಂತಾರೋ ಗಂಡ ಏನಂತಾನೋ ಸ್ವಲ್ಪ ನಾರ ತಗ್ಗಿ ಬಗ್ಗಿ ನಡಿಬೇಕು ಹೆಣ್ಮಕ್ಳಾದವ್ರು. ಅದನ್ನ ಬಿಟ್ಬಿಟ್ಟು ಟ್ಯಾಟೋ ಹಾಕೊಂಡು ಕೈಯಲ್ಲಿ ಕಾಲಲ್ಲೆಲ್ಲ ಹಾಕಿಸ್ಕೊಳಕ್ಕೆ ಎಲ್ಲೂ ಜಾಗ ಸಿಕ್ಕಿಲ್ಲ ಅಕ್ಕನಿಗೆ. ಅಕ್ಕ ಅದಕ್ಕೆ ಹಿಂದೆಗಡೆ ಹಿಂದೆಗಡೆ ಹಾಕೊಂಡೇಳೆ, ಮುಂದೆಗಡೆ ಎಲ್ಲ ಯಾರು ನೋಡೋದ್ ಬೇಡ, ಎಲ್ಲ ನಾನು ಹಿಂದೆ ನೋಡ್ಲಿ ಅಂತ. ನಿಮ್ಮಂತವ್ರು ಈ ತರ ಮಾಡೋದಿಕ್ಕೇನೆ ಎಲ್ಲ ಗಂಡ್ ಮಕ್ಳು ಅಲ್ಲಲ್ಲಿ 3 ವರ್ಷ 4 ವರ್ಷದ ಹೆಣ್ಮಕ್ಳಿಗೂ ಬಿಡ್ತಾ ಇಲ್ಲ. ಅಲ್ಲಲ್ಲಿ ಅತ್ಯಾಚಾರ ನಡೀತಾ ಇರೋದು ನಿಮ್ಮಂತ ಹಾದ್ರಗಿತ್ತಿಯ ಸುಳೆ ಮುಂಡ್ಯಾರ ಕಡೆಯಿಂದಾನೆ ಇಷ್ಟಕ್ಕೊಂದು ಎಲ್ಲ ನಡೀತಾ ಇರೋದು. ಏನ್ ಹೇಳ್ಬೇಕು, ನಾಚಿಕೆಟ್ ಮುಂಡ್ಯಾರ ನೀವೆಲ್ಲ. ನಿಮಗೆಲ್ಲ ಎಷ್ಟು ಗುದ್ರು ಮಾನ ಮರ್ಯಾದೆ ಅನ್ನೋದು ಅಂತ ಇರಲ್ಲ. ನೀವೆಲ್ಲ ಬಿಟ್ಟು ನಿಂತ್ಬಿಟ್ಟಿದ್ದೀರಾ. ಸೋಷಿಯಲ್ ಮೀಡಿಯಾ ಅನ್ನೋದು ಏನ್ ಅನ್ಕೊಂಡ್ಬಿಟ್ಟಿದ್ದೀರಾ, ಬಿಡು ಇದೊಂದು ಸೋಷಿಯಲ್ ಮೀಡಿಯಾ ಹೆಂಗಿದ್ರು ಬೈತಾರೆ, ಬ್ಯಾಡ್ ಕಮೆಂಟ್ ಬರತ್ತೆ, ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಳೋದು ಬೇಡ ಅಂತ ಎಲ್ಲ 3 ಬಿಟ್ಟು ನಿಂತ್ಬಿಟ್ಟಿರೋ ಮುಂಡ್ಯಾರ ನೀವು. ಇದಕ್ ನಾವೆಲ್ಲ ಏನು ಹೇಳಕ್ ಆಗಲ್ಲ. ಯಾವತ್ತು ಒಂದು ಹೆಣ್ಮಗಳು ಹುಟ್ಟಿದ ಮನೆಗೂ ಮೆಟ್ಟಿದ ಮನೆಗೂ ಒಳ್ಳೆ ಹೆಸರು ಕೀರ್ತಿ ತಂದ್ಕೊಡುವಂತ ಮಗಳಾಗ್ಬೇಕೆ ಹೊರತು ಈ ತರ 3 ಬಿಟ್ಬಿಟ್ಟು ಬಟ್ಟೆ ಎಲ್ಲ ಬಿಚ್ಕೊಂಡು ಮುಂದೆಗಡೆ ಮೆಲ್ಲ ಮುಚ್ಕೊಂಡು ಹಿಂದೆಗಡೆ ಪ್ರದರ್ಶನ ತೋರಿಸುವಂತದ್ದು ಆಗ್ಬಾರ್ದು. ನಿಮ್ಮನ್ನ ನೋಡಿ ಇನ್ನು ಎಷ್ಟ್ ಜನ ಏನೇನ್ ಮಾಡ್ಕೊಂತೀಯಾರೋ, ಇನ್ನು ಎಲ್ಲೇ ಟ್ಯಾಟೋ ಹಾಕೊಂತೀಯಾರೋ, ಗಂಡ್ ಮಕ್ಳು ಇರೋ ಬರೋನ್ ಎಲ್ಲವನು ಈಗ ನೋಡ್ಬಿಟ್ರೆ ಏನೇನ್ ಕಮೆಂಟ್ಗಳು ಹಾಕಿದಾರೋ ಆ ಕಮೆಂಟ್ಗಳು ನೀವು ನೋಡ್ರಿ. ಬೇಕಿದ್ರೆ ಅವಳದು ಇನ್ಸ್ಟಾ ಪೇಜ್ ಐಡಿ ತೆಗೆದ್ಬಿಟ್ಟು ಒಂದೊಂದು ಕಮೆಂಟ್ ಹಾಕಿದ್ದಾರೆ ಅಂದ್ರೆ ದೇರೇ ಪುಣ್ಯಾತ್ಕಿತ್ತಿ ಅದ್ ಹೆಂಗ್ ಅರ್ಗಿಸ್ಕಂತೀಳೋ ನಮ್ಮ ಅವ್ವ ಗೊತ್ತಿಲ್ಲ. ಬಟ್ ಅಂದ್ರೆ ನಮ್ಮ ಹೆಣ್ಮಕ್ಳು ಸನಾತನ ಧರ್ಮದಲ್ಲಿ ಹುಟ್ಟಂತ ನಮ್ಮ ಹೆಣ್ಮಕ್ಳು ಈಗ್ಲೂ ಎಷ್ಟು ಜನ ಹಿಂದುತ್ವನ ಪಾಲನೆ ಮಾಡ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ನಮ್ಮ ಹೆಣ್ಮಕ್ಳು ತುಂಬಾ ಜನ ಅದಕ್ಕೆ ಆದರ್ಶ ನಾರಿಯರು ಇದ್ದಾರೆ. ಆದ್ರೆ ನಿನ್ನಂತ ಪುಣ್ಯಾತ್ಕಿತ್ತಿ ನಾನು ಎಲ್ಲೂ ನೋಡೇ ಇಲ್ಲ ಬಿಡವ. ಯಾವತ್ತು ನಾವು ಹೆಣ್ಮಕ್ಳು ದೇವರಿಗೆ ಇಕ್ಕೋ ನೈವೇದ್ಯ ಆಗ್ಬೇಕೇ ಹೊರತು ಊರಿಗೆಲ್ಲ ಹಂಚೋ ಪ್ರಸಾದ ಆಗ್ಬಾರ್ದು. ಏನ್ ಹೇಳು, ದೇವ್ರಿಗಿಡೋ ನೈವೇದ್ಯ ಆಗ್ಬೇಕೇ ಹೊರತು ಊರಿಗೆಲ್ಲ ಹಂಚೋ ಅಂತ ಪ್ರಸಾದ ಆಗ್ಬಾರ್ದು. ಅದನ್ನ ಮೊದ್ಲು ಕಲಿಬೇಕು ಹೆಣ್ಮಕ್ಳಾಗ್ಬಿಟ್ಟಿದವ್ರು. ಈ ತರ ಅರೆ ಬರೆ ಬಟ್ಟೆ ಹಾಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸಿದ ತಕ್ಷಣ ನಿನಗೆ ಒಳ್ಳೆ ಲೈಕು ಕಮೆಂಟು ಇದೆಲ್ಲ ಬರುತ್ತೆ, ವ್ಯೂಸ್ ಬರುತ್ತೆ ಅಂತ ಹೇಳ್ಬಿಟ್ಟು ಈ ತರ ವಿಡಿಯೋ ಮಾಡಿ ಹಾಕೋದು ಅನಾಗರಿಕರು. ಆಯ್ತಾ, ನಿನಗೆ ಮನೇಲಿ ಅಪ್ಪ ಅಮ್ಮ ಒಳ್ಳೆ ಬುದ್ಧಿ ಸಂಸ್ಕೃತ ಕಲ್ಸ್ಕೊಟ್ಟಿಲ್ಲ ಅನ್ಸತ್ತೆ. ನಿನ್ ಅಣ್ಣ ತಮ್ದಿರೇ ಆಗ್ಲಿ, ನಿನ್ ಗಂಡನ್ ಫ್ರೆಂಡ್ಸ್ಗಳೇ ಆಗ್ಲಿ, ನಿನ್ ಅಪ್ಪನಿಗೆ ಫ್ರೆಂಡ್ಸ್ಗಳೇ ಆಗ್ಲಿ, ಅವರೆಲ್ಲ ನಿಮಗೇನು ಹೇಳಲ್ವಾ ಅಂತ. ಸೋಷಿಯಲ್ ಮೀಡಿಯಾ ಅನ್ನೋದನ್ನ ಎಲ್ಲ ಏನ್ ತಿಳ್ಕೊಂಡ್ಬಿಟ್ಟಾರೆ, ದುಡ್ಡು ಮಾಡ್ಕೊಳೋ ಜಾಗ ತಿಳ್ಕೊಂಡ್ಬಿಟ್ಟವ್ರೆ. ಈಗ ಅರೆ ಬರೆ ಬಟ್ಟೆ ಹಾಕೊಂಡವ್ರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಇವಳೇನ್ ಆಲ್ಮೋಸ್ಟ್ ಅಮ್ಮಮ್ಮ ಅಂದ್ರೆ ನಾಗಿಣಿ ಅಂತ ಒಂದು ಧಾರಾವಾಹಿ ಹೆಸರು ಕೇಳಿದ್ದೆ. ನಾಗಿಣಿ ಅನ್ನೋ ಧಾರಾವಾಹಿ ಒಂದ್ ಮಾಡಿದಾಳೆ. ಅದನ್ ಬಿಟ್ರೆ ಬಿಗ್ ಬಾಸ್ ರಿಯಾಲಿಟಿ ಶೋ ಇದೆರಡರಲ್ಲಿ ಅವಳನ್ನ ನೋಡಿದ್ದೀನಿ ನಾನು. ಈ ಅಕ್ಕನ್ನ, ದೀಪಿಕಾ ದಾಸ್ ಅನ್ನೋ ಅಕ್ಕನ್ನ. ಇನ್ನೇನಾರ ಒಳ್ಳೊಳ್ಳೆ ಹೈಫೈ ಹುಡುಗರ ಜೊತೆಗೆ ಏನಾದ್ರು ಇವಳು ಫಿಲಮ್ ಮಾಡ್ಬಿಟ್ಟು ಧಾರಾವಾಹಿಗಳು ತುಂಬಾ ಮಾಡ್ಬಿಟ್ಟಿದ್ಲು ಅಂದಿದ್ರೆ ಅಕ್ಕನ್ನ ಕೈಯಲ್ಲಿ ಹಿಡಿಯೋಕ್ ಆಗ್ತಿದ್ದಿಲ್ಲ. ಯಪ್ಪ 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 ಮಾಡಿರೋದು ಎರಡೇ, ಒಂದ್ ಬಿಗ್ ಬಾಸ್ ಒಂದು ನಾಗಿಣಿ ಧಾರಾವಾಹಿ. ಇದಕ್ಕೆ ಈ ರೀತಿ ಹೈಲೈಟು, ಈ ರೀತಿ ಯಪ್ಪ 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 ದೇವ್ರೇ, ನಾಚಿಕೆ ಆಗ್ಬೇಕು ನಿಮ್ಮಂತ ಸುಳೆ ಮುಂಡೇರಿಗೆ. ನೇರು ರೋಡಲ್ಲಿ ನಿಂತ್ಕೊಂಡವ್ರು, ಬಸ್ ಸ್ಟ್ಯಾಂಡ್ ಅಲ್ಲಿ ಇರೋ ಆ ಹೆಂಗಸ್ರಕ್ಕಿಂತ ಕಡೆಯಾಗಿ ಹೋಗುತ್ತೆ ನಿಮ್ ಬಾಳ ಜೀವನ. ಸುಳೆ ಮುಂಡೇರ ಇಂಥದೆಲ್ಲ ಹಾಕ್ತಿದೀರಾ. ಇನ್ನೂ ನಮ್ ಜನ ಇನ್ನು ಯಾವ ರೀತಿ ಕಮೆಂಟ್ ಬರ್ತವೆ ಅನ್ನೋದನ್ನ ಅವಳ ಪೇಜನ್ ತೆಗೆದು ನೋಡಿ ಗೊತ್ತಾಗತ್ತೆ. ನನ್ನ ಆತ್ಮೀಯ ಪ್ರೀತಿಯ ಸ್ನೇಹಿತರೆ, ನಿಮಗೆಲ್ಲ ಹೇಳ್ತಿರೋದಿಷ್ಟೇ, ಟ್ಯಾಟೋ ಹಾಕಿಸ್ಕೊಳಕ್ಕೂ ಒಂದು ಜಾಗಗಳಿದಾವೆ ಆಯ್ತಾ. ಕೈಯಲ್ಲಿದಾವೆ, ಕಾಲಲ್ಲಿ ಹಾಕಿಸ್ಕೊಂತಾರೆ, ಕೈಯಲ್ಲಿ ಹಾಕಿಸ್ಕೊಂತಾರೆ, ನಾನು ನೋಡಿದೀನಿ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆತ. ಅದನ್ ಬಿಟ್ಟು ಈ ತರ ಎಲ್ಲ ಹಾಕೊಂಡು ನೀವು ಮರ್ಯಾದಿನ ತಕ್ಕೊಳಕ್ ಹೋಗ್ಬೇಡಿ. ಇವತ್ತು ನಾನು ಇವಳಿಗೆ ಹೇಳ್ತಾ ಇದ್ದೀನಿ, ನಾಳೆ ನಿಮಗೆ ಇನ್ನೊಬ್ರು ವಿಡಿಯೋ ಮಾಡಿ ಹೇಳೋಂತ ಪರಿಸ್ಥಿತಿ ದಯಮಾಡಿ ತಂದ್ಕೋಬೇಡಿ. ನಾವಿರೋದು ಸನಾತನ ಹಿಂದೂ ಧರ್ಮದಲ್ಲಿ ನಾವು ಹುಟ್ಟಿರೋಂಥದಕ್ಕೆ ನಾವೆಲ್ಲ ಹೆಣ್ಮಕ್ಳು ಪುಣ್ಯ ಮಾಡಿರ್ಬೇಕೆ ಹೊರತು ಈ ತರ ಹಾದ್ರಿಗಿತ್ತಿಯವ್ರ ತರ ನಾವು ಮಾಡಕ್ ಹೋಗ್ಬಾರ್ದು ಅಲ್ವಾ. ಇಂಥವಳಿಗೆ ನಿಮ್ಮ ಭಾಷೆಯಲ್ಲಿ ಯಾವ ರೀತಿ ಕಮೆಂಟ್ ಕೊಡ್ತೀರಾ ಈ ಬೇವರ್ಸಿ ಮುಂಡೆಯರಿಗೆ, ಈ ತರ ವಿಡಿಯೋ ಹಾಕಿರೋರಿಗೆ ನೀವೇ ಕಮೆಂಟ್ ಹಾಕಿ. ಆದ್ರೂ ಗಂಡ ಪುಣ್ಯಾತ್ಮನಿಗೆ ಕೈ ಎತ್ ಮುಗಿಬೇಕು. ಇಲ್ಲಿ ತನಕ ಬಿಟ್ಟಿದಾನಲ್ಲ ಅವಳಿಗೆ, ಗಂಡನಿಗೆ ಸರ್ಪ್ರೈಸ್ ಕೊಡ್ತಾಳಂತವಳು. ಇದು 35,000 ರೂಪಾಯಿ ಟ್ಯಾಟೋ ಹಾಕ್ಸ್ಕೊಂಡು ಸರ್ಪ್ರೈಸ್ ಕೊಡಕ್ಕೋಸ್ಕರ ಗಂಡನಿಗೆ ಪ್ರದರ್ಶನ ಮಾಡ್ಸಕ್ಕೋಸ್ಕರ ಟ್ಯಾಟೋ ಹಾಕ್ಸ್ಕೊಂಡಿರೋದಂತೆ. ಇವಳು ಹುಟ್ಟಿದಾಗ ಇವಳ ಅಪ್ಪ ಅಮ್ಮ, ಕಟ್ಕೊಂಡಾಗ ಇವಳು ಗಂಡ
ಬಿಟ್ರೆ ಇನ್ನು ಇವಳು ಮೈನ ಯಾರು ನೋಡಬಾರ್ದು. ಆ ರೀತಿ ಇರುವಂತ ನಮ್ಮ ಸಂಪ್ರದಾಯ ನಮ್ಮ ಸಂಸ್ಕೃತಿನ ಬಿಟ್ಟು ಇವಳೆಲ್ಲ ಊರಿಗೆ ತೋರ್ಸೋ ಪ್ರದರ್ಶನ ಆಗ್ಬಿಟ್ಟವಳ ಅಕ್ಕ. ಏನ್ ಕರ್ಮಗೇಡಿ ಮುಂಡೇರು ಇದಾರೆ ಅಂದ್ರೆ ಪಾಪ ಪಾಪ ಲುಚ್ಚಾ ಲೋಫರ್ಸ್ ಸುಳೆ ಮುಂಡೇರು. ಎಷ್ಟು ಮೆಟ್ಟಲ್ ಹೊಡೆದ್ರು ಕಮ್ಮಿನೇ ಈ ಸುಳೆ ಮುಂಡೇರಿಗೆ. ಗಂಡನ್ ಜೊತೆ ನಾಳೆ ಬಿಟ್ರೆ ಗಂಡನ್ ಜೊತೆ ಮಲಗೋ ವಿಡಿಯೋನು ಹಾಕ್ತಾರೆ ಈ ಹಾದ್ರಗಿತ್ತಿ ಸುಳೇರು. ಇದಕ್ಕೆ 3 ಬಿಟ್ಟವರು ಇನ್ನು ಅದಕ್ ಬಿಡಲ್ವಾ, ಅದನ್ನು ಮಾಡ್ತಾರೆ. ಆದ್ರೂ ಎಂತೆಂತ ಜನ ಇದಾರಪ್ಪ ದೇವರೇ ಸೋಷಿಯಲ್ ಮೀಡಿಯಾದಲ್ಲಿ. ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೆ ನಾನು ಹೇಳೋದಿಷ್ಟೇ, ಈ ತರ ವಿಡಿಯೋಗಳನ್ನೆಲ್ಲ ಮಾಡೋದನ್ನ ನೀವು ದಯಮಾಡಿ ಮಾಡಕ್ ಹೋಗ್ಬೇಡಿ ಆಯ್ತಾ. ನಾನು ಹಾಕಿರುವಂತ ವಿಡಿಯೋದಲ್ಲಿ ಏನಾದ್ರೂ ತಪ್ಪೇನಾದ್ರೂ ನಾನು ಮಾತಾಡಿದ್ರೆ ಅದಕ್ಕೆ ಡೈರೆಕ್ಟ್ ಆಗಿ ನನಗೆ DM ಮಾಡಿ ಆಯ್ತಾ. ಈ ಡೈರೆಕ್ಟ್ ಆಯ್ತು ಅದು ಬಿಟ್ಟು ಕಮೆಂಟ್ ಅಲ್ಲೆಲ್ಲ ಬೇರೆ ಬೇರೆ ಇರೋಂಥ ಕಮೆಂಟ್ಗಳೆಲ್ಲ ಹಾಕಕ್ ಹೋಗ್ಬೇಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ನನ್ನ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್, ಫಾಲೋ, ಕಮೆಂಟ್ ಪ್ಲೀಸ್. ಥ್ಯಾಂಕ್ ಯು ಟು ಆಲ್, ಲವ್ ಯು.